ನಮಃ. ಶ್ರೀ ಗಣೇಶಾಯ ನಮಃ. ಹಿಂದಿನ ಅಧ್ಯಾಯದಲ್ಲಿ ನಾವು ಸಿದ್ಧಮುನಿಗಳು ನರಸಿಂಹ ಸರಸ್ವತಿ ಸ್ವಾಮಿಗಳ ಹಿಂದಿನ ಅವತಾರವಾದಂತಹ ದತ್ತ ಮಹಾರಾಜನ ಜನನದ ಕಥೆಯನ್ನ ವಿಸ್ತಾರವಾಗಿ ಸರಸ್ವತಿ ಗಂಗಾಧರನಿಗೆ ತಿಳಿಸಿರತಕ್ಕಂಥದ್ದನ್ನ ಕೇಳಿದ್ದೆವು. ದತ್ತ ಮಹಾರಾಜನು ಅತ್ರಿ ಅನಸೂಯರಿಗೆ ಸಂತುಷ್ಟಪಡಿಸಿ ಅವರ ಮಡಿಲಲ್ಲಿ ಆಡಿ ಗುರು ಪರಂಪರೆಯನ್ನ ಪ್ರಾರಂಭ ಮಾಡಿದರು ಈ ಭೂಮಿಯ ಮೇಲೆ. ಮತ್ತು ಭಗವಂತನು ಆ ಶಾಪವನ್ನ ಪಡೆದಕ್ಕನುಗುಣವಾಗಿ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ, ಎಲ್ಲ ಯುಗಗಳಲ್ಲೂ ಅವತಾರವನ್ನು ಧರಿಸಿ ಧರ್ಮವನ್ನ ರಕ್ಷಿಸ್ತಾ ಬಂದಿದ್ದ. ಈ ಕಲಿಯುಗದಲ್ಲಿ ಧರ್ಮವೆಂಬತಕ್ಕಂಥದ್ದು ಪೂರ್ತಿ ನಶಿಸುತ್ತಾ ಹೋಗ್ತಾ ಇತ್ತು. ನಮ್ಮ ಪಂಗಡದ ಪ್ರಕಾರ ನಮ್ಮ ಧರ್ಮಗಳೇನುಂಟೋ ಅದನ್ನು ಮರೆತು ಅಧರ್ಮದ ರೀತಿಯಿಂದ ಜೀವನವನ್ನ ಎಲ್ಲರೂ ಸಾಧಿಸ್ತಾ ಇದ್ದರು. ದೇವರ ಪೂಜೆ, ಭಕ್ತಿ, ಜ್ಞಾನವೆಂಬತಕ್ಕಂಥದ್ದನ್ನ ಸ್ವೀಕರಿಸದೆ ಅಧರ್ಮದ ಮಾರ್ಗದಲ್ಲಿ ಕೆಟ್ಟ ಕೆಟ್ಟ ಅನಾಚಾರಗಳನ್ನೆಲ್ಲವನ್ನು ನಡೆಸ್ತಕ್ಕಂಥ ಸಮಯ. ದತ್ತ ಮಹಾರಾಜನು ದುಷ್ಟರನ್ನ, ತೊಂದರೆಯನ್ನು ಅವರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುಗೋಸ್ಕರವಾಗಿ ಗುರು ಪರಂಪರೆಯನ್ನು ಮುಂದೆ ನಡೆಸಿಕೊಂಡು ಹೋಗೋಗೋಸ್ಕರವಾಗಿ ಈ ಭೂಮಿಯ ಮೇಲೆ ಮತ್ತೆ ಮೊದಲನೇ ಅವತಾರವಾಗಿರ್ತಕ್ಕಂಥ ಶ್ರೀಪಾದ ಶ್ರೀವಲ್ಲಭರ ಅವತಾರವನ್ನ ಧಾರಣೆಯನ್ನು ಮಾಡುತ್ತಾರೆ. ಈ ಕಥಾಭಾಗವನ್ನ ಈ 5ನೇ ಅಧ್ಯಾಯದಲ್ಲಿ ಸುಂದರವಾಗಿ ಸಿದ್ಧ ಮುನಿಗಳು ವಿವರಿಸುತ್ತಾರೆ. ನಮ್ಮ ಭರತ ಭೂಮಿಯ ಪೂರ್ವ ಪ್ರದೇಶದಲ್ಲಿ ಪೀಠಾಪುರ ಎಂಬತಕ್ಕಂತಹ ಗ್ರಾಮದಲ್ಲಿ ಆಪಸ್ತಂಭ ಎಂಬತಕ್ಕಂತಹ ವಂಶದಲ್ಲಿ ಅಪಳರಾಜ ಮತ್ತು ಸುಮತಿ ಎಂಬತಕ್ಕಂತಹ ಉತ್ತಮ ಜೀವನ ಶೈಲಿಯನ್ನ ಇಟ್ಟುಕೊಂಡಿರತಕ್ಕಂಥ ಬ್ರಾಹ್ಮಣ ದಂಪತಿಗಳಿದ್ದರು. ಪ್ರತಿನಿತ್ಯ ಆ ವೇದಗಳ ಪ್ರಕಾರ, ಪುರಾಣಗಳ ಪ್ರಕಾರ ನಮ್ಮ ಧರ್ಮಗಳೇನುಂಟೋ ಅದಕ್ಕನುಗುಣವಾಗಿ ತಮ್ಮ ಜೀವನವನ್ನ ಉತ್ತಮ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದರು. ಭಗವಂತನ ಪೂಜೆ, ನಾಮಸ್ಮರಣೆ, ಧ್ಯಾನ, ವೇದ ಪಠಣೆಗಳು, ಜೊತೆಗೆ ಮನೆಗೆ ಬಂದಿರತಕ್ಕಂಥ ಅತಿಥಿಗಳ ಸತ್ಕಾರ ಸಮ್ಮಾನಗಳನ್ನೆಲ್ಲವನ್ನು ನೋಡಿಕೊಂಡು ಹೋಗ್ತಿದ್ದರು. ಆದರೆ ಅವರಿಗೆ ಒಂದು ಕೊರತೆ. ಆ ಪೂರ್ವ ಜನ್ಮದ ಪಾಪಗಳಿಂದಲೋ ಯಾವುದೋ ಒಂದು ಪರಿಸ್ಥಿತಿಯಿಂದ ಅವರಿಗೆ ಹುಟ್ಟಿರತಕ್ಕಂಥ ಮಕ್ಕಳೆಲ್ಲರೂ ಮರಣವನ್ನು ಹೊಂದುತ್ತಾ ಇದ್ದರು. ಕೊನೆಗೆ 2 ಮಕ್ಕಳು ಉಳಿದರು. ಆ ಉಳಿದಿರತಕ್ಕಂಥ ಮಕ್ಕಳು ಕೂಡ ಒಂದು ಮಗು ಕುರುಡು, ಇನ್ನೊಂದು ಮಗು ಕಾಲಿಲ್ಲದ ಹೆಳವ. ಈ ಮಕ್ಕಳನ್ನು ಹಿಡಿದುಕೊಂಡು ತಮ್ಮ ಜೀವನವನ್ನ ಭಗವತ್ತರ್ಪಣೆಯಾಗಿ ನಡೆಸ್ತಾ ಇದ್ದು. ಈ ನಡೆಸುವಂತಹ ಸಂದರ್ಭದಲ್ಲಿ ಒಮ್ಮೆ ಅಮಾವಾಸ್ಯೆಯ ಸಮಯ. ಆ ದಿನ ಪಿತೃಗಳ ಹೆಸರಿನಲ್ಲಿ ಮನೆಯಲ್ಲಿ ಎಲ್ಲ ಆ ಸಂಸ್ಕಾರಗಳನ್ನೆಲ್ಲವನ್ನು ಮಾಡಿಕೊಂಡು ಪೂಜೆಗಳನ್ನು ಮುಗಿಸಿ ಬ್ರಾಹ್ಮಣರಿಗೆ ಭೋಜನಕ್ಕೋಸ್ಕರವಾಗಿ ಈ ಬ್ರಾಹ್ಮಣ ದಂಪತಿಗಳು ಕಾಯುತ್ತಾ ಕೂತಿದ್ದರು. ಈ ಕಾಯುವ ಸಂದರ್ಭದಲ್ಲಿ ಇವರ ಮೇಲೆ ಕರುಣೆ ಬಂದಂತಹ ದತ್ತ ಮಹಾರಾಜನಿಗೆ ಇವರನ್ನು ಉದ್ಧರಿಸಬೇಕೆಂಬುದಾಗಿ ಒಬ್ಬ ಭಿಕ್ಷುಕ ಬ್ರಾಹ್ಮಣ ರೂಪದಲ್ಲಿ ಸುಮತಿಯ ಬಾಗಿಲಿಗೆ ಬಂದು ಭಿಕ್ಷೆಯನ್ನು ಬೇಡ್ತಾರೆ, ಯಾಚಿಸ್ತಾರೆ. ಸುಮತಿಯು ಮನೆಗೆ ಬಂದ ಅತಿಥಿಗಳನ್ನ ಸದಾ ಸತ್ಕರಿಸುವಲ್ಲಿ ಮೇಲ್ಕೈಯನ್ನು ಹೊಂದಿರತಕ್ಕಂಥವಳು. ಕೂಡಲೇ ಆ ದಿನ ಮನೆಯಲ್ಲಿ ಪೂಜೆ ಇದೆ, ಬ್ರಾಹ್ಮಣರ ಭೋಜನವಾಗಬೇಕು, ಅದು ಯಾವುದೋ ವಿಚಾರಗಳನ್ನು ಮನಸ್ಸಿನಲ್ಲಿ ಹಾಕಿಕೊಳ್ಳದೆ ಕೂಡಲೇ ಬಂದ ಭಿಕ್ಷುಕ ಬ್ರಾಹ್ಮಣನನ್ನ ಕೂಡಿಸಿ ಅವರಿಗೆ ಬೇಕಾಗಿರ್ತಕ್ಕಂತಹ ಭಿಕ್ಷೆಯನ್ನ ನೀಡುತ್ತಾಳೆ. ಸಂತುಷ್ಟಿಯನ್ನ ಹೊಂದಿರತಕ್ಕಂಥ ದತ್ತ ಮಹಾರಾಜನು ಆಶೀರ್ವಾದ ಮಾಡೋಗೋಸ್ಕರವಾಗಿ ಆ ಭಿಕ್ಷುಕ ರೂಪವನ್ನ ಕಳಿಸಿ ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ.
ಬಹಳ ಸಂತೋಷಪಟ್ಟಳು. ಹೇ ಪ್ರಭೋ, ಇಂದು ನನ್ನ ಜೀವನದ ಉದ್ಧಾರವಾಯಿತು. ಯಾವ ಜನ್ಮದ ಪುಣ್ಯವೋ ನಿನ್ನ ದರ್ಶನವನ್ನು ಪಡೆದೆ ಎಂಬುದಾಗಿ ಮಜ ಭೇಟು ನ ಜಾವೋ ದತ್ತ ಸಖ್ಯಾ ವದೋತಾ, ಮಜ ಭೇಟು ನ ಜಾವೋ ದತ್ತ ಸಖ್ಯಾ ವದೋತಾ, का तुम्ही कमंडलो विसरून आला इथे, प्रिय श्वान आज ते तुम्हास वेकानसे, खाखेची झोळी ती विसरून गेला कुठे, परी तुम्हास पुरते ओळखिले मी आता, मज भेटून जाओ ದತ್ತ ಸಖ್ಯ ದೂತ ಎಂಬುದಾಗಿ ದತ್ತ ಮಹಾರಾಜನನ್ನ ಭಜನೆಯನ್ನು ಮಾಡ್ತಾ ತನ್ನದಲ್ಲೀನಲಾದಂತಹ ಮಾತೆಯನ್ನ ದತ್ತ ಮಹಾರಾಜನು ಮಾತೆ, ತಾಯೇ ಎಂಬುದಾಗಿ ಹೇಳಿದಾಕ್ಷಣ ಎಚ್ಚರಗೊಂಡಂತಹ ಆ ಸುಮತಿಯು ನಮಸ್ಕರಿಸುವಾಗ ದತ್ತ ಮಹಾರಾಜನು ಕೇಳ್ತಾನೆ, ಮಾತೆ, ನಾನು ಸಂತೋಷ ಹೊಂದೇ ನಿನಗೆ ವರವನ್ನು ನೀಡಬೇಕೆಂಬುದಾಗಿ ಬಂದಿದ್ದೇನೆ, ಏನು ಬೇಕಾದರೂ ಕೇಳು ಎಂದಾಗ ಸುಮತಿಯು, ದೇವಾ, ನೀನು ಈಗ ತಾನೇ ಮಾತೆ ಎಂದು ನನ್ನನ್ನು ಸಂಬೋಧಿಸಿದೆಯಲ್ಲವೇ, ಅದೇ ನನಗೆ ವರವಾಗಿ ನೀಡು ಎಂಬುದಾಗಿ ಬೇಡಿದಾಕ್ಷಣ ನೀನೇ ನನಗೆ ಪುತ್ರನಾಗಿ ಜನಿಸಬೇಕು ಎಂಬುದಾಗಿ ಬೇಡಿದ ಕೂಡಲೇ ದತ್ತ ಮಹಾರಾಜನು ತಥಾಸ್ತು ಎಂಬುದಾಗಿ ವರವನ್ನು ನೀಡಿ ಅಲ್ಲಿ ಅದೃಶ್ಯನಾಗ್ತಾನೆ. ಕೂಡಲೇ ಮಾತೆಯು ಸುಮತಿಯು ತನ್ನ ಪತಿಯ ಹತ್ತಿರ ಬಂದು ಅಪಳರಾಜನ ಬಳಿ ಬಂದು ನಡೆದ ಎಲ್ಲ ವೃತ್ತಾಂತವನ್ನು ಹೇಳಿ, ಮುಂದೆ ಭಗವಂತನು ನಮ್ಮ ಕುಟುಂಬದಲ್ಲಿ ಅವತರಿಸ್ತಾನೆ ಎಂಬುದಾಗಿ ಭಜನೆ, ಕೀರ್ತನೆ, ನಾಮಸ್ಮರಣೆಗಳನ್ನು ಅಧಿಕ ಮಾಡಿ ಭಗವಂತನ ಆ ಅವತಾರ ತಾಳುವ ಸಮಯಕ್ಕೆ ಕಾಯಲಿಕ್ಕೆ ಶುರು ಮಾಡ್ತಾರೆ.